ಕೂಡ ಈ ಎತ್ತನ್ನ ಬಳಸಿ ಕುಂಟೆ ಹೊಡೆಯೋದನ್ನ ನೋಡೇ ಇರ್ತೀರ. ಆದರೆ ಇಲ್ಲೊಬ್ಬ ಎಲೆಕ್ಟ್ರಿಕ್ ಬೈಕ್ನಿಂದ ಹಳೆ ಹತೋಟಿಗೆ ತರುವಂಥ ಪ್ರಯತ್ನ ಮಾಡಿದ್ದಾನೆ. ಅರೆರೆ ಅದು ಹೇಗೆ ಅಂತ ಹೇಳ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರು ಕಣ್ಮರೆಯಾಗ್ತಿದ್ದಾರೆ. ಅದರಲ್ಲೂ ಎತ್ತುಗಳ ಲಭ್ಯತೆ ಕಡಿಮೆಯಾಗುತ್ತಿದೆ. ಇದರಿಂದ ಬೇಸತ್ತ ಯುವಕ ಹೊಸ ಕ್ರಾಂತಿಯನ್ನೇ ಆರಂಭಿಸಿದ್ದಾನೆ. ಎಲೆಕ್ಟ್ರಿಕ್ ಬೈಕ್ ಬಳಸಿ ವಿನೂತನ ಪ್ರಯತ್ನ. ಕಳೆ ನಿಯಂತ್ರಿಸಲು ಕುಂಟೆ ಹೊಡೆದ ಯುವಕ. ಸಕಾಲದಲ್ಲಿ ಕೃಷಿ ಕಾರ್ಮಿಕರು ಸಿಗದೇ ಇರುವುದು ಮತ್ತು ಎತ್ತಿನ ಲಭ್ಯತೆ ಇಲ್ಲದ ಕಾರಣ ರೈತ ಅಜಿತ್ ಭೀಮಪ್ಪ ನಿಡಗುಂದಿ ಹೀಗೆ ಬೆಳೆ ಆರೈಕೆ ಮಾಡಿದ್ದಾರೆ. ಕಪ್ಪೂರು ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿ 30 ಎಕರೆ ಭೂಮಿ ಅವರಿಗಿದ್ದು ವಿವಿಧ ಬೆಳೆಗಳನ್ನ ಬೆಳೆಯುತ್ತಾರೆ. ಆದರೆ ಸರಿಯಾದ ವೇಳೆಗೆ ಕೂಲಿ ಕಾರ್ಮಿಕರು ಬಾರದ ಕಾರಣ ಕಳೆ ಕೀಳಲು ಆಗದ ಸ್ಥಿತಿ ಎದುರಾಗಿತ್ತು. ಕುಂಟೆ ಹೊಡೆಯಲು ಎತ್ತುಗಳು ಕೂಡ ಅವರ ಬಳಿ ಇರಲಿಲ್ಲ. ಹೀಗಾಗಿ ಕೃಷಿ ಇಲಾಖೆ ನೀಡಿದ ಹೊಸ ಮಾದರಿಯ ಕುಂಟೆಯನ್ನ ತಮ್ಮ ಎಲೆಕ್ಟ್ರಿಕ್ ಬೈಕ್ಗೆ ಕಟ್ಟಿಕೊಂಡು ಬೆಳೆಯಲ್ಲಿ ಬಂದ ಕಳೆಯನ್ನ ನಿಯಂತ್ರಿಸಲು ಕುಂಟೆ ಹೊಡೆದಿದ್ದಾರೆ. ಅಂದ್ರೆ ಸ್ವಲ್ಪ ಕೈಲಿ ಜಗಾಗ್ತಿದ್ರಿ ನಾವು ಎತ್ತುಗಳು ಸಿಗಲಾರ ಕರಿ ಎತ್ತುಗಳು ಶಾರ್ಟೇಜ್ ಆಗ್ಯಾವ್ರಿ. ಅಂದ್ರೆ ಎತ್ತುಗಳು ಸಂಖ್ಯೆ ಕಡಿಮೆ ಆಗಿದ್ರಿ. ಅದ್ರ ಸಂಬಂಧ ಇದನ್ನ ಸ್ವಲ್ಪ ನಾವು ಸೊಸೈಟಿಯಿಂದ ತೊಗೊಂಬಂದು ಕೈಲಿ ಹೊಡೆಯತಿದ್ರಿ. ತಾಕತ್ ಕಡಿಮೆ ಆದಾಗ ನಮ್ಗೆ ಜಗ್ಗಾಕಾಗದರ್ಕ್ರಿ ಗಾಡಿ ಎಲೆಕ್ಟ್ರಿಕ್ ಬೈಕ್ ಜೋಡಿಸಿರಿ ಜಗ್ಸ್ಬೇಕಂತಂದು ನಾವು ಟ್ರೈ ಮಾಡಿದ್ರಿ. ಆಯ್ತು ಏನಾಯ್ತ್ರಿ ಅದು ಹಂಗಾಗಿ ನಾವು ಕಂಟಿನ್ಯೂ ಹೊಡ್ಯಾಕತ್ತೀವಿ. ಹಂಗ ದಿನ 1 ಎಕರೆ ನಾವು ಹೊಡ್ಯಾಕಂತೀವಿ. ದಿನ 1-2 ಎಕರೆ ಹೊಡಿತೀವಿ ಸರ್. ಅಜಿತ್ ಬೈಕ್ ಚಾಲನೆ ಮಾಡಿದರೆ ಇನ್ನೊಬ್ರು ಸೋಯಾಬೀನ್ ಸಾಲಿನ ನಡುವೆ ಕುಂಟೆ ಹಿಡಿದು ಸಾಗಿದ್ದಾರೆ. ಒಟ್ಟು 5 ಎಕರೆ ಸೋಯಾಬೀನ್ ಬೆಳೆ ಬೆಳೆದಿದ್ದು ಎಲೆಕ್ಟ್ರಿಕ್ ಬೈಕ್ ನೆರವಿನಿಂದಲೇ ಕುಂಟೆ ಹೊಡೆದಿದ್ದಾರೆ. ಒಂದು ದಿನಕ್ಕೆ ಸುಮಾರು 2 ಎಕರೆ ಪ್ರದೇಶದಲ್ಲಿ ಅವರು ಹೀಗೆ ಕುಂಟೆ ಹೊಡೆದು ಗಮನ ಸೆಳೆದಿದ್ದಾರೆ. ಎತ್ತುಗಳ ಮೂಲಕ ಕುಂಟೆ ಹೊಡೆಯುವ ರೈತ ತಮ್ಮ ಎಲೆಕ್ಟ್ರಿಕ್ ಬೈಕ್ ಮೂಲಕ ಕುಂಟೆ ಹೊಡೆಯುವ ಮೂಲಕ ಎಲ್ಲರ ಹುಬ್ಬು ಏರುವಂತೆ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಈ ಎತ್ತನ್ನ ಬಳಸಿ ಕುಂಟೆ ಹೊಡೆಯೋದನ್ನ ನೋಡೇ ಇರ್ತೀರ. ಆದರೆ ಇಲ್ಲೊಬ್ಬ ಎಲೆಕ್ಟ್ರಿಕ್ ಬೈಕ್ನಿಂದ ಹಳೆ ಹತೋಟಿಗೆ ತರುವಂಥ ಪ್ರಯತ್ನ ಮಾಡಿದ್ದಾನೆ. ಅರೆರೆ ಅದು ಹೇಗೆ ಅಂತ ಹೇಳ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರು ಕಣ್ಮರೆಯಾಗ್ತಿದ್ದಾರೆ. ಅದರಲ್ಲೂ ಎತ್ತುಗಳ ಲಭ್ಯತೆ ಕಡಿಮೆಯಾಗುತ್ತಿದೆ. ಇದರಿಂದ ಬೇಸತ್ತ ಯುವಕ ಹೊಸ ಕ್ರಾಂತಿಯನ್ನೇ ಆರಂಭಿಸಿದ್ದಾನೆ. ಎಲೆಕ್ಟ್ರಿಕ್ ಬೈಕ್ ಬಳಸಿ ವಿನೂತನ ಪ್ರಯತ್ನ. ಕಳೆ ನಿಯಂತ್ರಿಸಲು ಕುಂಟೆ ಹೊಡೆದ ಯುವಕ. ಸಕಾಲದಲ್ಲಿ ಕೃಷಿ ಕಾರ್ಮಿಕರು ಸಿಗದೇ ಇರುವುದು ಮತ್ತು ಎತ್ತಿನ ಲಭ್ಯತೆ ಇಲ್ಲದ ಕಾರಣ ರೈತ ಅಜಿತ್ ಭೀಮಪ್ಪ ನಿಡಗುಂದಿ ಹೀಗೆ ಬೆಳೆ ಆರೈಕೆ ಮಾಡಿದ್ದಾರೆ. ಕಪ್ಪೂರು ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿ 30 ಎಕರೆ ಭೂಮಿ ಅವರಿಗಿದ್ದು ವಿವಿಧ ಬೆಳೆಗಳನ್ನ ಬೆಳೆಯುತ್ತಾರೆ. ಆದರೆ ಸರಿಯಾದ ವೇಳೆಗೆ ಕೂಲಿ ಕಾರ್ಮಿಕರು ಬಾರದ ಕಾರಣ ಕಳೆ ಕೀಳಲು ಆಗದ ಸ್ಥಿತಿ ಎದುರಾಗಿತ್ತು. ಕುಂಟೆ ಹೊಡೆಯಲು ಎತ್ತುಗಳು ಕೂಡ ಅವರ ಬಳಿ ಇರಲಿಲ್ಲ. ಹೀಗಾಗಿ ಕೃಷಿ ಇಲಾಖೆ ನೀಡಿದ ಹೊಸ ಮಾದರಿಯ ಕುಂಟೆಯನ್ನ ತಮ್ಮ ಎಲೆಕ್ಟ್ರಿಕ್ ಬೈಕ್ಗೆ ಕಟ್ಟಿಕೊಂಡು ಬೆಳೆಯಲ್ಲಿ ಬಂದ ಕಳೆಯನ್ನ ನಿಯಂತ್ರಿಸಲು ಕುಂಟೆ ಹೊಡೆದಿದ್ದಾರೆ. ಅಂದ್ರೆ ಸ್ವಲ್ಪ ಕೈಲಿ ಜಗಾಗ್ತಿದ್ರಿ ನಾವು ಎತ್ತುಗಳು ಸಿಗಲಾರ ಕರಿ ಎತ್ತುಗಳು ಶಾರ್ಟೇಜ್ ಆಗ್ಯಾವ್ರಿ. ಅಂದ್ರೆ ಎತ್ತುಗಳು ಸಂಖ್ಯೆ ಕಡಿಮೆ ಆಗಿದ್ರಿ. ಅದ್ರ ಸಂಬಂಧ ಇದನ್ನ ಸ್ವಲ್ಪ ನಾವು ಸೊಸೈಟಿಯಿಂದ ತೊಗೊಂಬಂದು ಕೈಲಿ ಹೊಡೆಯತಿದ್ರಿ. ತಾಕತ್ ಕಡಿಮೆ ಆದಾಗ ನಮ್ಗೆ ಜಗ್ಗಾಕಾಗದರ್ಕ್ರಿ ಗಾಡಿ ಎಲೆಕ್ಟ್ರಿಕ್ ಬೈಕ್ ಜೋಡಿಸಿರಿ ಜಗ್ಸ್ಬೇಕಂತಂದು ನಾವು ಟ್ರೈ ಮಾಡಿದ್ರಿ. ಆಯ್ತು ಏನಾಯ್ತ್ರಿ ಅದು ಹಂಗಾಗಿ ನಾವು ಕಂಟಿನ್ಯೂ ಹೊಡ್ಯಾಕತ್ತೀವಿ. ಹಂಗ ದಿನ 1 ಎಕರೆ ನಾವು ಹೊಡ್ಯಾಕಂತೀವಿ. ದಿನ 1-2 ಎಕರೆ ಹೊಡಿತೀವಿ ಸರ್. ಅಜಿತ್ ಬೈಕ್ ಚಾಲನೆ ಮಾಡಿದರೆ ಇನ್ನೊಬ್ರು ಸೋಯಾಬೀನ್ ಸಾಲಿನ ನಡುವೆ ಕುಂಟೆ ಹಿಡಿದು ಸಾಗಿದ್ದಾರೆ. ಒಟ್ಟು 5 ಎಕರೆ ಸೋಯಾಬೀನ್ ಬೆಳೆ ಬೆಳೆದಿದ್ದು ಎಲೆಕ್ಟ್ರಿಕ್ ಬೈಕ್ ನೆರವಿನಿಂದಲೇ ಕುಂಟೆ ಹೊಡೆದಿದ್ದಾರೆ. ಒಂದು ದಿನಕ್ಕೆ ಸುಮಾರು 2 ಎಕರೆ ಪ್ರದೇಶದಲ್ಲಿ ಅವರು ಹೀಗೆ ಕುಂಟೆ ಹೊಡೆದು ಗಮನ ಸೆಳೆದಿದ್ದಾರೆ. ಎತ್ತುಗಳ ಮೂಲಕ ಕುಂಟೆ ಹೊಡೆಯುವ ರೈತ ತಮ್ಮ ಎಲೆಕ್ಟ್ರಿಕ್ ಬೈಕ್ ಮೂಲಕ ಕುಂಟೆ ಹೊಡೆಯುವ ಮೂಲಕ ನೀವೆಲ್ಲರೂ ಕೂಡ ಈ ಎತ್ತನ್ನ ಬಳಸಿ ಕುಂಟೆ ಹೊಡೆಯೋದನ್ನ ನೋಡೇ ಇರ್ತೀರ. ಆದರೆ ಇಲ್ಲೊಬ್ಬ ಎಲೆಕ್ಟ್ರಿಕ್ ಬೈಕ್ನಿಂದ ಹಳೆ ಹತೋಟಿಗೆ ತರುವಂಥ ಪ್ರಯತ್ನ ಮಾಡಿದ್ದಾನೆ. ಅರೆರೆ ಅದು ಹೇಗೆ ಅಂತ ಹೇಳ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರು ಕಣ್ಮರೆಯಾಗ್ತಿದ್ದಾರೆ. ಅದರಲ್ಲೂ ಎತ್ತುಗಳ ಲಭ್ಯತೆ ಕಡಿಮೆಯಾಗುತ್ತಿದೆ. ಇದರಿಂದ ಬೇಸತ್ತ ಯುವಕ ಹೊಸ ಕ್ರಾಂತಿಯನ್ನೇ ಆರಂಭಿಸಿದ್ದಾನೆ. ಎಲೆಕ್ಟ್ರಿಕ್ ಬೈಕ್ ಬಳಸಿ ವಿನೂತನ ಪ್ರಯತ್ನ.
ಕಳೆ ನಿಯಂತ್ರಿಸಲು ಕುಂಟೆ ಹೊಡೆದ ಯುವಕ. ಸಕಾಲದಲ್ಲಿ ಕೃಷಿ ಕಾರ್ಮಿಕರು ಸಿಗದೇ ಇರುವುದು ಮತ್ತು ಎತ್ತಿನ ಲಭ್ಯತೆ ಇಲ್ಲದ ಕಾರಣ ರೈತ ಅಜಿತ್ ಭೀಮಪ್ಪ ನಿಡಗುಂದಿ ಹೀಗೆ ಬೆಳೆ ಆರೈಕೆ ಮಾಡಿದ್ದಾರೆ. ಕಬ್ಬೂರು ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿ 30 ಎಕರೆ ಭೂಮಿ ಅವರಿಗಿದ್ದು ವಿವಿಧ ಬೆಳೆಗಳನ್ನ ಬೆಳೆಯುತ್ತಾರೆ. ಆದರೆ ಸರಿಯಾದ ವೇಳೆಗೆ ಕೂಲಿ ಕಾರ್ಮಿಕರು ಬಾರದ ಕಾರಣ ಕಳೆ ಕೀಳಲು ಆಗದ ಸ್ಥಿತಿ ಎದುರಾಗಿತ್ತು. ಕುಂಟೆ ಹೊಡೆಯಲು ಎತ್ತುಗಳು ಕೂಡ ಅವರ ಬಳಿ ಇರಲಿಲ್ಲ. ಹೀಗಾಗಿ ಕೃಷಿ ಇಲಾಖೆ ನೀಡಿದ ಹೊಸ ಮಾದರಿಯ ಕುಂಟೆಯನ್ನ ತಮ್ಮ ಎಲೆಕ್ಟ್ರಿಕ್ ಬೈಕ್ಗೆ ಕಟ್ಟಿಕೊಂಡು ಬೆಳೆಯಲ್ಲಿ ಬಂದ ಕಳೆಯನ್ನ ನಿಯಂತ್ರಿಸಲು ಕುಂಟೆ ಹೊಡೆದಿದ್ದಾರೆ. ಅಂದ್ರೆ ಸ್ವಲ್ಪ ಕೈಲಿ ಜಗಾಗ್ತಿದ್ರಿ ನಾವು ಎತ್ತುಗಳು ಸಿಗದಾರ ಕರಿ ಎತ್ತುಗಳು ಶಾರ್ಟೇಜ್ ಆಗ್ಯಾವ್ರಿ. ಮತ್ತೆ ಎತ್ತುಗಳು ಸಂಖ್ಯೆ ಕಡಿಮೆ ಆಗಿದ್ರಿ. ಅದ್ರ ಸಂಬಂಧ ಇದನ್ನ ಸ್ವಲ್ಪ ನಾವು ಸೊಸೈಟಿಯಿಂದ ತೊಗೊಂಬಂದು ಕೈಲಿ ಹೊಡೆಯತ್ತಿದ್ರಿ. ತಾಕತ್ ಕಡಿಮೆ ಆದಕ್ಕೆ ನಮ್ಗೆ ಜಗ್ಗಾಕ ಆಗದಾರ ಗಾಡಿ ಎಲೆಕ್ಟ್ರಿಕ್ ಬೈಕ್ ಜೋಡಿಸಿರಿ ಜಗ್ಸ್ಬೇಕಂತ ನಾವು ಟ್ರೈ ಮಾಡಿದ್ರಿ. ಆಯ್ತ ಏನಾಯ್ತ್ರಿ ಅದ ಹಂಗ ನಾವು ಕಂಟಿನ್ಯೂ ಹೊಡ್ಯಾಕತ್ತೀವಿ. ಹಂಗ ದಿನ 1 ಎಕರೆ ನಾವು ಹೊಡ್ಯಾಕಂತೀವಿ. ದಿನ 1-2 ಎಕರೆ ಹೊಡಿತೀವಿ ಸರ್. ಅಜಿತ್ ಬೈಕ್ ಚಾಲನೆ ಮಾಡಿದರೆ ಇನ್ನೊಬ್ರು ಸೋಯಾಬೀನ್ ಸಾಲಿನ ನಡುವೆ ಕುಂಟೆ ಹಿಡಿದು ಸಾಗಿದ್ದಾರೆ. ಒಟ್ಟು 5 ಎಕರೆ ಸೋಯಾಬೀನ್ ಬೆಳೆ ಬೆಳೆದಿದ್ದು ಎಲೆಕ್ಟ್ರಿಕ್ ಬೈಕ್ ನೆರವಿನಿಂದಲೇ ಕುಂಟೆ ಹೊಡೆದಿದ್ದಾರೆ. ಒಂದು ದಿನಕ್ಕೆ ಸುಮಾರು 2 ಎಕರೆ ಪ್ರದೇಶದಲ್ಲಿ ಅವರು ಹೀಗೆ ಕುಂಟೆ ಹೊಡೆದು ಗಮನ ಸೆಳೆದಿದ್ದಾರೆ. ಎತ್ತುಗಳ ಮೂಲಕ ಕುಂಟೆ ಹೊಡೆಯುವ ರೈತ ತಮ್ಮ ಎಲೆಕ್ಟ್ರಿಕ್ ಬೈಕ್ ಮೂಲಕ ಕುಂಟೆ ಹೊಡೆಯುವ ಮೂಲಕ ಎಲ್ಲರ ಹುಬ್ಬು ಏರುವಂತೆ ಮಾಡಿದ್ದಾರೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ನೀವೆಲ್ಲರೂ ಕೂಡ ಈ ಎತ್ತನ್ನ ಬಳಸಿ ಕುಂಟೆ ಹೊಡೆಯೋದನ್ನ ನೋಡೇ ಇರ್ತೀರ. ಆದರೆ ಇಲ್ಲೊಬ್ಬ ಎಲೆಕ್ಟ್ರಿಕ್ ಬೈಕ್ನಿಂದ ಹಳೆ ಹತೋಟಿಗೆ ತರುವಂಥ ಪ್ರಯತ್ನ ಮಾಡಿದ್ದಾನೆ. ಅರೆರೆ ಅದು ಹೇಗೆ ಅಂತ ಹೇಳ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರು ಕಣ್ಮರೆಯಾಗ್ತಿದ್ದಾರೆ. ಅದರಲ್ಲೂ ಎತ್ತುಗಳ ಲಭ್ಯತೆ ಕಡಿಮೆಯಾಗುತ್ತಿದೆ. ಇದರಿಂದ ಬೇಸತ್ತ ಯುವಕ ಹೊಸ ಕ್ರಾಂತಿಯನ್ನೇ ಆರಂಭಿಸಿದ್ದಾನೆ. ಎಲೆಕ್ಟ್ರಿಕ್ ಬೈಕ್ ಬಳಸಿ ವಿನೂತನ ಪ್ರಯತ್ನ. ಕಳೆ ನಿಯಂತ್ರಿಸಲು ಕುಂಟೆ ಹೊಡೆದ ಯುವಕ. ಸಕಾಲದಲ್ಲಿ ಕೃಷಿ ಕಾರ್ಮಿಕರು ಸಿಗದೇ ಇರುವುದು ಮತ್ತು ಎತ್ತಿನ ಲಭ್ಯತೆ ಇಲ್ಲದ ಕಾರಣ ರೈತ ಅಜಿತ್ ಭೀಮಪ್ಪ ನಿಡಗುಂದಿ ಹೀಗೆ ಬೆಳೆ ಆರೈಕೆ ಮಾಡಿದ್ದಾರೆ. ಕಬ್ಬೂರು ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿ 30 ಎಕರೆ ಭೂಮಿ ಅವರಿಗಿದ್ದು ವಿವಿಧ ಬೆಳೆಗಳನ್ನ ಬೆಳೆಯುತ್ತಾರೆ. ಆದರೆ ಸರಿಯಾದ ವೇಳೆಗೆ ಕೂಲಿ ಕಾರ್ಮಿಕರು ಬಾರದ ಕಾರಣ ಕಳೆ ಕೀಳಲು ಆಗದ ಸ್ಥಿತಿ ಎದುರಾಗಿತ್ತು. ಕುಂಟೆ ಹೊಡೆಯಲು ಎತ್ತುಗಳು ಕೂಡ ಅವರ ಬಳಿ ಇರಲಿಲ್ಲ. ಹೀಗಾಗಿ ಕೃಷಿ ಇಲಾಖೆ ನೀಡಿದ ಹೊಸ ಮಾದರಿಯ ಕುಂಟೆಯನ್ನ ತಮ್ಮ ಎಲೆಕ್ಟ್ರಿಕ್ ಬೈಕ್ಗೆ ಕಟ್ಟಿಕೊಂಡು ಬೆಳೆಯಲ್ಲಿ ಬಂದ ಕಳೆಯನ್ನ ನಿಯಂತ್ರಿಸಲು ಕುಂಟೆ ಹೊಡೆದಿದ್ದಾರೆ. ಅಂದ್ರೆ ಸ್ವಲ್ಪ ಕೈಲಿ ಜಗಾಗ್ತಿದ್ರಿ ನಾವು ಎತ್ತುಗಳು ಸಿಗದಾರ ಕರಿ ಎತ್ತುಗಳು ಶಾರ್ಟೇಜ್ ಆಗ್ಯಾವ್ರಿ. ಮತ್ತೆ ಎತ್ತುಗಳು ಸಂಖ್ಯೆ ಕಡಿಮೆ ಆಗಿದ್ರಿ. ಅದ್ರ ಸಂಬಂಧ ಇದನ್ನ ಸ್ವಲ್ಪ ನಾವು ಸೊಸೈಟಿಯಿಂದ ತೊಗೊಂಬಂದು ಕೈಲಿ ಹೊಡೆಯತ್ತಿದ್ರಿ. ತಾಕತ್ ಕಡಿಮೆ ಆದಕ್ಕೆ ನಮ್ಗೆ ಜಗ್ಗಾಕ ಆಗದಾರ ಗಾಡಿ ಎಲೆಕ್ಟ್ರಿಕ್ ಬೈಕ್ ಜೋಡಿಸಿರಿ ಜಗ್ಸ್ಬೇಕಂತ ನಾವು ಟ್ರೈ ಮಾಡಿದ್ರಿ. ಆಯ್ತ ಏನಾಯ್ತ್ರಿ ಅದ ಹಂಗ ನಾವು ಕಂಟಿನ್ಯೂ ಹೊಡ್ಯಾಕತ್ತೀವಿ. ಹಂಗ ದಿನ 1 ಎಕರೆ ನಾವು ಹೊಡ್ಯಾಕಂತೀವಿ. ದಿನ 1-2 ಎಕರೆ ಹೊಡಿತೀವಿ ಸರ್. ಅಜಿತ್ ಬೈಕ್ ಚಾಲನೆ ಮಾಡಿದರೆ ಇನ್ನೊಬ್ರು ಸೋಯಾಬೀನ್ ಸಾಲಿನ ನಡುವೆ ಕುಂಟೆ ಹಿಡಿದು ಸಾಗಿದ್ದಾರೆ. ಒಟ್ಟು 5 ಎಕರೆ ಸೋಯಾಬೀನ್ ಬೆಳೆ ಬೆಳೆದಿದ್ದು ಎಲೆಕ್ಟ್ರಿಕ್ ಬೈಕ್ ನೆರವಿನಿಂದಲೇ ಕುಂಟೆ ಹೊಡೆದಿದ್ದಾರೆ. ಒಂದು ದಿನಕ್ಕೆ ಸುಮಾರು 2 ಎಕರೆ ಪ್ರದೇಶದಲ್ಲಿ ಅವರು ಹೀಗೆ ಕುಂಟೆ ಹೊಡೆದು ಗಮನ ಸೆಳೆದಿದ್ದಾರೆ. ಎತ್ತುಗಳ ಮೂಲಕ ಕುಂಟೆ ಹೊಡೆಯುವ ರೈತ ತಮ್ಮ ಎಲೆಕ್ಟ್ರಿಕ್ ಬೈಕ್ ಮೂಲಕ ಕುಂಟೆ ಹೊಡೆಯುವ ಮೂಲಕ ಎಲ್ಲರ ಹುಬ್ಬು ಏರುವಂತೆ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಈ ಎತ್ತನ್ನ ಬಳಸಿ ಕುಂಟೆ ಹೊಡೆಯೋದನ್ನ ನೋಡೇ ಇರ್ತೀರ. ಆದರೆ ಇಲ್ಲೊಬ್ಬ ಎಲೆಕ್ಟ್ರಿಕ್ ಬೈಕ್ನಿಂದ ಹಳೆ ಹತೋಟಿಗೆ ತರುವಂಥ ಪ್ರಯತ್ನ ಮಾಡಿದ್ದಾನೆ. ಅರೆರೆ ಅದು ಹೇಗೆ ಅಂತ ಹೇಳ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರು ಕಣ್ಮರೆಯಾಗ್ತಿದ್ದಾರೆ. ಅದರಲ್ಲೂ ಎತ್ತುಗಳ ಲಭ್ಯತೆ ಕಡಿಮೆಯಾಗುತ್ತಿದೆ. ಇದರಿಂದ ಬೇಸತ್ತ ಯುವಕ ಹೊಸ ಕ್ರಾಂತಿಯನ್ನೇ ಆರಂಭಿಸಿದ್ದಾನೆ. ಎಲೆಕ್ಟ್ರಿಕ್ ಬೈಕ್ ಬಳಸಿ ವಿನೂತನ ಪ್ರಯತ್ನ. ಕಳೆ ನಿಯಂತ್ರಿಸಲು ಕುಂಟೆ ಹೊಡೆದ ಯುವಕ. ಸಕಾಲದಲ್ಲಿ ಕೃಷಿ ಕಾರ್ಮಿಕರು ಸಿಗದೇ ಇರುವುದು ಮತ್ತು ಎತ್ತಿನ ಲಭ್ಯತೆ ಇಲ್ಲದ ಕಾರಣ ರೈತ ಅಜಿತ್ ಭೀಮಪ್ಪ ನಿಡಗುಂದಿ ಹೀಗೆ ಬೆಳೆ ಆರೈಕೆ ಮಾಡಿದ್ದಾರೆ. ಕಬ್ಬೂರು ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿ 30 ಎಕರೆ ಭೂಮಿ ಅವರಿಗಿದ್ದು ವಿವಿಧ ಬೆಳೆಗಳನ್ನ ಬೆಳೆಯುತ್ತಾರೆ. ಆದರೆ ಸರಿಯಾದ ವೇಳೆಗೆ ಕೂಲಿ ಕಾರ್ಮಿಕರು ಬಾರದ ಕಾರಣ ಕಳೆ ಕೀಳಲು ಆಗದ ಸ್ಥಿತಿ ಎದುರಾಗಿತ್ತು.
ಕುಂಟೆ ಹೊಡೆಯಲು ಎತ್ತುಗಳು ಕೂಡ ಅವರ ಬಳಿ ಇರಲಿಲ್ಲ. ಹೀಗಾಗಿ ಕೃಷಿ ಇಲಾಖೆ ನೀಡಿದ ಹೊಸ ಮಾದರಿಯ ಕುಂಟೆಯನ್ನ ತಮ್ಮ ಎಲೆಕ್ಟ್ರಿಕ್ ಬೈಕ್ಗೆ ಕಟ್ಟಿಕೊಂಡು ಬೆಳೆಯಲ್ಲಿ ಬಂದ ಕಳೆಯನ್ನ ನಿಯಂತ್ರಿಸಲು ಕುಂಟೆ ಹೊಡೆದಿದ್ದಾರೆ. ಅಂದ್ರೆ ಸ್ವಲ್ಪ ಕೈಲಿ ಜಗಾಗ್ತಿದ್ರಿ ನಾವು ಎತ್ತುಗಳು ಸಿಗಲಾರ ಕರಿ ಎತ್ತುಗಳು ಶಾರ್ಟೇಜ್ ಆಗ್ಯಾವ್ರಿ. ಮತ್ತೆ ಎತ್ತುಗಳು ಸಂಖ್ಯೆ ಕಡಿಮೆ ಆಗಿದ್ರಿ. ಅದ್ರ ಸಂಬಂಧ ಇದನ್ನ ಸ್ವಲ್ಪ ನಾವು ಸೊಸೈಟಿಯಿಂದ ತೊಗೊಂಬಂದು ಕೈಲಿ ಹೊಡಿಯತಿದ್ರಿ. ತಾಕತ್ ಕಡಿಮೆ ಆದಾಗ ನಮ್ಗೆ ಜಗ್ಗಾಕಾಗದಕ್ಕೆ ಗಾಡಿ ಎಲೆಕ್ಟ್ರಿಕ್ ಬೈಕ್ ಜೋಡಿಸಿರಿ ಜಗ್ಸ್ಬೇಕಂತ ನಾವು ಟ್ರೈ ಮಾಡಿದ್ವಿ. ಆಯ್ತ ಏನಾಯ್ತ್ರಿ ಅದು ಹಂಗಾಗಿ ನಾವು ಕಂಟಿನ್ಯೂ ಹೊಡ್ಯಾಕತ್ತೀವಿ. ಹಂಗಾಗಿ ದಿನ ಒಂದೊಂದು ಎಕರೆ ನಾವು ಹೊಡ್ಯಾಕಂತೀವಿ. ದಿನ ಒಂದು 2 ಎಕರೆ ಹೊಡಿತೀವಿ ಸರ್. ಅಜಿತ್ ಬೈಕ್ ಚಾಲನೆ ಮಾಡಿದರೆ ಇನ್ನೊಬ್ರು ಸೋಯಾಬೀನ್ ಸಾಲಿನ ನಡುವೆ ಕುಂಟೆ ಹಿಡಿದು ಸಾಗಿದ್ದಾರೆ. ಒಟ್ಟು 5 ಎಕರೆ ಸೋಯಾಬೀನ್ ಬೆಳೆ ಬೆಳೆದಿದ್ದು ಎಲೆಕ್ಟ್ರಿಕ್ ಬೈಕ್ ನೆರವಿನಿಂದಲೇ ಕುಂಟೆ ಹೊಡೆದಿದ್ದಾರೆ. ಒಂದು ದಿನಕ್ಕೆ ಸುಮಾರು 2 ಎಕರೆ ಪ್ರದೇಶದಲ್ಲಿ ಅವರು ಹೀಗೆ ಕುಂಟೆ ಹೊಡೆದು ಗಮನ ಸೆಳೆದಿದ್ದಾರೆ. ಎತ್ತುಗಳ ಮೂಲಕ ಕುಂಟೆ ಹೊಡೆಯುವ ರೈತ ತಮ್ಮ ಎಲೆಕ್ಟ್ರಿಕ್ ಬೈಕ್ ಮೂಲಕ ಕುಂಟೆ ಹೊಡೆಯುವ ಮೂಲಕ